ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮುಂಬೈ ಇಂಡಿಯನ್ಸ್ ವರ್ಸಸ್ LSG ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಮೋಸ ಮಾಡಿದ್ರು ಸಹ, ಅಂಪೈರು ಮೋಸ ಮಾಡಿದ್ರು ಸಹ LSGಗೆ ಮುಂಬೈ ಇಂಡಿಯನ್ಸು ಗೆಲ್ಲಲಿಲ್ಲ, ಮೋಸ ನಡೀಲಿಲ್ಲ. ಅಂಪೈರ್ ಏನು ಗುರು, ಕಣ್ಣಿಗೆ ಏನಕ್ಕೆ ಬಂದವನೇ ಗುರು ಅಂತ ಅನಿಸ್ಬಿಟ್ಟಿತ್ತು. ಏನು ಓಟಿ ಹೊಡೆದವನ ರಾಜ ವಿಸ್ಕಿ ಹೊಡೆದವನ ಅಂತ ಅನಿಸ್ಬಿಟ್ಟಿತ್ತು ನನಗೆ ಅಂಪೈರು. ಬಿಡಿ, ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಮ್ಯಾಚ್ ಎಲ್ಲಿಂದ ಸ್ಟಾರ್ಟ್ ಆಯಿತು. LSG ಟಾಸ್ ಗೆದ್ರು, ಬೌಲಿಂಗ್ ಆಯ್ಕೆ ಮಾಡಿಕೊಡ್ರು. ಒಂದು ಬ್ಯಾಟಿಂಗ್ ಆಡ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ನಾವು ಬೌಲಿಂಗೇ ಮಾಡ್ತೀವಮ್ಮ ಅಂತ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದು. ಮುಂಬೈ ಇಂಡಿಯನ್ಸ್ ಸ್ಟಾರ್ಟಿಂಗಲ್ಲೇ ಆಘಾತ. ರೋಹಿತ್ ಶರ್ಮಾ ಸಿಂಗಲ್ ಡಿಜಿಟ್ ಔಟು. ಎಲ್ಲರೂ ಬಂದವರಲ್ಲ ಮಕ ಸೋರ್ಕೊಂಡು ಅವರು. ಸೂರ್ಯಕುಮಾರ್ ಯಾದವ್ ಬೇಗ ಔಟು. ಅಲ್ಲಿ ಟಾಪ್ ಆರ್ಡರ್ನ ಕಾಂಟ್ರಿಬ್ಯೂಷನೇ ಬಂದಿಲ್ಲ ಇವರು. ಅಲ್ಲಿ ತಿಲಕ್ ವರ್ಮ ದಬಾಕೊಂಡ್ರು. ಇನ್ನೆಲ್ಲಿ ಕಾಂಟ್ರಿಬ್ಯೂಷನ್ ಬಂದಲ್ಲಿ ಇವರು. ಇಶಾನ್ ಕಿಶನ್ ಒಂದು 30+ ಕಾಂಟ್ರಿಬ್ಯೂಷನ್, ಅದನ್ನು ಕೂಡ ರನ್ನೇ ಬಾಲ್ಗಿನ್ನ ಜಾಸ್ತಿ ಆಡಿದ್ದಾರೆ. ನಂಬರ್ ಆಫ್ ಬಾಲ್ಸ್ ಜಾಸ್ತಿ ತೊಗೊಂಡು ಆಡಿದ್ದಾರೆ. ಇನ್ನೆಲ್ಲಿಂದ ಗೆಲ್ತಾರೆ ಗುರು. ನ್ಯಾಲು ಒದೇರಾ ಜೊತೆಗೆ ಕೆಳಗಡೆ ಬಂದ್ಬಿಟ್ಟು ಟಿಮ್ ಡೇವಿಡ್ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದನ್ನು 144 ಹೋಯ್ತು ಮುಂಬೈ ಇಂಡಿಯನ್ಸ್ದು. ನನ್ನ ಪ್ರಕಾರ ಇವರು ಬ್ಯಾಟಿಂಗ್ ನೆಟ್ಗಾಡಿಲ್ಲ ಅಷ್ಟೇ ಇವತ್ತು. ಬ್ಯಾಟಿಂಗ್ ಒಂದು ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಆಡಿತ್ತು ಅಂತಂದರೆ ಒಂದು ಇನ್ನೊಂದು 20 ರನ್ ಹೊಡೆದಿತ್ತು ಅನ್ನೋದನ್ನು ಕೂಡ ಸಿಕ್ಕಾಪಟ್ಟೆ ಬೆಟ್ರಾಗಿ ಕಾಣಿಸ್ಕೊಂಡ್ರು ಮುಂಬೈ ಇಂಡಿಯನ್ಸ್. 15-20 ರನ್ ಹೊಡೆದಿತ್ತು ಅಂತ ಕೂಡ ಬೆಟ್ರಾಗಿ ಕಾಣಿಸ್ಕೊಂಡ್ರು. ಯಾಕಂದರೆ ಬೌಲಿಂಗ್ ಇವತ್ತು ಮುಂಬೈ ಇಂಡಿಯನ್ಸ್ ಹಂಗೆ ನೋಡೋಕೆ ಹೋದ್ರೆ ಚೆನ್ನಾಗೇ ಮಾಡಿದ್ದಾರೆ. ಗೊತ್ತಿಲ್ಲ ಆಗಿರೋ ಅವ್ರ ಸ್ಕೋರ್ ಜಾಸ್ತಿ ಇದ್ದಿತ್ತು ಅಂತಂದರೆ ಇವರು ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಸ್ಕೋರ್ ಕಮ್ಮಿ ಇತ್ತಲ್ಲ, ಅದಕ್ಕೋಸ್ಕರ ಸ್ಲೋ ಆಗೋಣ ಅಂತ ಆ ಒಂದು ಇಂಟೆಂಟಲ್ಲಿ ಆಡಿದ್ರು ನಾವು ಅಷ್ಟೇ. ಒಟ್ಟಿನಲ್ಲಿ ವಿಕೆಟು ಈ ಒಂದು ವಾಜ್ಪೇಯಿ ಸ್ಟೇಡಿಯಂ ವಿಕೆಟು ಲಾಸ್ಟ್ ವರ್ಷ ಇದ್ದ ಥರ ವಿಕೆಟ್ ಏನಿಲ್ಲ. ಬ್ಯಾಟಿಂಗ್ ಆಡೋದಕ್ಕೆ ಪಕ್ಕ ಇದೆ. ಆವ್ರೇಜ್ ಫಸ್ಟಿಂಗ್ ಸ್ಕೋರ್ 176 ಇದೆ. ಆದ್ದರಿಂದ ಇದು ಆನ್ ಪಾರ್ ಸ್ಕೋರು ಕೂಡ ಇಲ್ಲ. ಇವರು ಹೊಡೆದು 144. ಬ್ಯಾಟಿಂಗ್ ದಬಾಕಂತು ಅಂತ ಹೇಳ್ಬೇಕು ಸಿಂಪಲ್ ಆಗಿ. ಅಲ್ಲಿ ಹಾರ್ದಿಕ್ ಪಾಂಡ್ಯ ಬೇರೆ ಬಂದಿಷ್ಟು ಗೋಲ್ಡನ್ ಡಕ್ ಬೇರೆ ಹಾಕ್ತಾರೆ. ಅಲ್ಲಿ ಸೋ ಕಾಲ್ಡ್ ಪ್ಲೇಯರ್ಸ್ಗಳೆಲ್ಲ ಏನಿದ್ದಾರೆ ಇವತ್ತು ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಬೇರೆ ಆಗಿದ್ದಾರೆ. ರೋಹಿತ್ ಶರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಬ್ಯಾಟಿಂದ ಏನೂ ಸಹ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಸೊ ಅದರಿಂದನೇ ಇವತ್ತು ದಬಾಕೊಂಡಿದ್ದಾರೆ. ತಿಲಕ್ ವರ್ಮಾ ಆಗಿರ್ಬೋದು, ಯಾರಾದರೂ ಒಬ್ರು ನಿಂತ್ಕೊಂತಾರೆ. ಟಾಪ್ 4-5 ಯಾರೋ ಒಬ್ರು ನಿಂತ್ಕೊಂತಾರೆ ಅಂತ ಅನ್ಕೊಂಡಿದ್ದೆ, ಯಾರು ಕೂಡ ಕಚ್ಕೊಂಡಿಲ್ಲ. ಅಲ್ಲಿ ಇವ್ರದನೇ ಇಶಾನ್ ಕಿಶನ್ ಅವ್ರದನ್ನೇ ಒಂಥರ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಆಯಿತು. ಅಂದರೆ ಟಾಪ್ ಆರ್ಡರ್ ಹೇಳ್ತಾ ಇರೋದು. ಅದಾದಮೇಲೆ ನೇಹಲ್ ಒದೇರಾ ಜೊತೆಗೆ ಟಿಮ್ ಡೇವಿಡ್ ಅವರ ಕಾಂಟ್ರಿಬ್ಯೂಷನ್ ಬಾಟಮಲ್ಲಿ ಬಂದಿದ್ದು. ಸೊ ಇದರಿಂದ ಅದೇ ಹೇಳಿದ್ನಲ್ಲ, 144 ತಲುಪಿದ್ರು. ಬೌಲಿಂಗ್ ಅಂತೂ ಬೆಂಕಿಯಾಗಿ ಮಾಡಿದ್ರು ಎಲ್ಲರೂ. ಸ್ಟಾರ್ಟಿಂಗ್ ಫ್ರಮ್ ಮೊಹಸಿನ್ ಖಾನಿಂದ ಹಿಡ್ಕೊಂಡು, ಮೊಹಸಿನ್ ಖಾನ್ ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂದರೆ ಎಲ್ಲರೂ ಕೂಡ, ದೀಪಕ್ ಕೂಡ ಅವ್ರಿಗೂ ಕೂಡ ಎಲ್ಲರೂ ಕೂಡ ಸಖತ್ ಬೌಲಿಂಗ್ನ ಹಾಕಿದ್ದಾರೆ. ನವೀನ್ ಉಲ್ಲಕ್ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕು. ಸಖತ್ ಎಕನಾಮಿಕಲ್ ಸ್ಪೆಲ್ ವಿತ್ ವಿಕೆಟು. ಎಲ್ಲರೂ ಹಂಗೆ ನೋಡೋಕೆ ಹೋದ್ರೆ ಸಖತ್ತಾಗಿ ಮಾಡಿ. ರವಿ ಬಿಷ್ಣೋಯ್ ಆಗಿರ್ಬೋದು, ಸ್ಟಾಯ್ನಿಸ್ ಆಗಿರ್ಬೋದು, ಬೌಲಿಂಗ್ ಅಂತೂ ಸಖತ್ತಾಗಿ ಹಾಕಿದ್ದಾರೆ. ಅದೇ ಇದನ್ನ ಚೇಂಜ್ ಮಾಡೋದಕ್ಕೆ, ಅದು ಚಿಕ್ಕ ಟೋಟಲ್ನ ಚೇಂಜ್ ಮಾಡೋದಕ್ಕೆ ಅಂತ ಬಂದರು. ಇದೆಲ್ಲ ನಮಗೆ ಹಳೆ IPL ಮ್ಯಾಚ್ಗಳು ನೆನಪಾಗುತ್ತೆ. 144, 150, 160 ಎಲ್ಲ ಚೇಂಜ್ ಮಾಡೋದು ನೋಡ್ತು ಅಂದರೆ ಡಿಫೆಂಡ್ ಮಾಡ್ಕೋಬೋದಾ ಇದನ್ನು ಅನ್ನೋ ಥರ ಅನಿಸುತ್ತೆ. ಅಂತಂದರೆ ಅದು ಹಳೆ IPL ಮ್ಯಾಚ್ಗಳು ಮಾತ್ರ. ಈ ಸೀಸನಲ್ಲಿ ಇದೆಲ್ಲ ಡಿಫೆಂಡಬಲ್ ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. 140, 150 ಎಲ್ಲ. ಇನ್ಫ್ಯಾಕ್ಟ್ 140, 150 ಬರೋದೇ ರೇರು. ಎಲ್ಲೋ ಒಂದು 10 ಮ್ಯಾಚ್ ಆದರೆ, 15 ಮ್ಯಾಚ್ ಆದರೆ 1 ಮ್ಯಾಚ್ ಬರುತ್ತೆ ಅಂತ ಕೇಳ್ತೀವಿ ಈ ಒಂದು ಸ್ಕೋರು ಟಾರ್ಗೆಟಾಗಿ. ಸೊ ಈ ಟಾರ್ಗೆಟ್ನ ಚೇಂಜ್ ಮಾಡೋದಕ್ಕಿಂತ ಬರ್ತಾರೆ. ಫಸ್ಟಿಂದನೇ ಗೊತ್ತಿದ್ದಲ್ವಾ, ಟಾರ್ಗೆಟ್ ಏನು ಜುಜುಬಿ ಟಾರ್ಗೆಟ್ ಇದು, ಆರಾಮಾಗಿ ಹೊಡಿಬೋದು ಅಂತ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿ ಓಪನರು ಇವು ಒಂಥರ ಓಪನರೇ ಕ್ಲೂಲೆಸ್ ಆಗೋಗ್ಬಿಟ್ಟಿದ್ದಾರೆ. ಇಲ್ಲಿ ಈ ಕಡೆ KL ರಾಹುಲ್ ಒಂದು ಕಡೆ ಆಯಿತು ಅಂತಂದರೆ ಕುಲಕರ್ಣಿ, ಇನ್ನೊಂದು ಕಡೆ ಕುಲಕರ್ಣಿ, ಈ ಕಡೆ ಹಾರ್ದಿಕ್ ಪಾಂಡ್ಯ ಅವರು ಗೋಲ್ಡನ್ ಡಕ್ ಆಯಿತು ಅಂದರೆ ನಾವು ಕಾಂಪಿಟೇಷನ್ ಕೊಡೋದು ಬೇಡವಾ ಅಂತ ಇವರು ಕೂಡ ಬಂದವರನ್ನೇ ಗೋಲ್ಡನ್ ಡಕ್ ಆದರು. ಗೋಲ್ಡನ್ ಡಕ್ ಆಗಿ ಹೋಗ್ತಾ ಇದ್ದಂಗೆ ಅಲ್ಲಿ ಸ್ಟಾಯ್ನಿಸ್ ಅವ್ರು ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು KL ರಾಹುಲ್ ಅವ್ರ ಜೊತೆಗೆ. KL ರಾಹುಲ್ ಇವತ್ತು ಬೇರೆ ವರ್ಲ್ಡ್ ಕಪ್ ಬೇರೆ ಸೆಲೆಕ್ಟ್ ಆಗಿಲ್ಲ. ಇವತ್ತು ಯಾರೋ ಒಂದು ಬರುತ್ತೆ, ಅವ್ನ ಅಜ್ಜಿ ಕೊಡ್ತಾರೆ ಅಂತ ಅನ್ಕೊಂಡು ಒಂದು ಹಾಫ್ ಸೆಂಚುರಿ ಅಟ್ಲೀಸ್ಟ್ ಕೊಡ್ತಾರೆ ಅಂತ. ಬಟ್ ನಿಧಾನಕ್ಕೆ ಸಿಕ್ಕಾಪಟ್ಟೆ ನಿಧಾನಕ್ಕೆ ಆಡಿದ್ರು. ಹೊಡೆಯೋಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದು. 6 ಹೊಡೆಯೋಕೆ ಹೋಗಿದ್ರು. ನಬಿ ಅವರಿಂದ ಸಖತ್ ಕ್ಯಾಚ್ ಅದೇ ಬೌಂಡ್ರಿನಲ್ಲಿ. ಬಟ್ ಹೊಡೆಯುವಂಥ ಇಂಟೆಂಟಲ್ಲೇ ಇದ್ರು ಅಷ್ಟೇ KL ರಾಹುಲ್ ಅವರು. ಸೊ ನಡೆಯುತ್ತೆ, ಪರವಾಗಿಲ್ಲ. ಏನಾದ್ರು ಸ್ಟ್ರಗಲ್ ಮಾಡ್ಬಿಟ್ಟು ಔಟ್ ಆಗಿತ್ತು ಅಂದರೆ ಹೇಳ್ಬೋದಾಗಿತ್ತು. ಹೊಡೆಯುವಂಥ ಇಂಟೆಂಟಲ್ಲೇ ಬೋರ್ಡ್ನ ತುದೀಲಿ ಹಿಡ್ದಂಥ ಕ್ಯಾಚ್ ಅದು. ಸೊ ಹೆಂಗಾದರೂ ಬಿದ್ದರೂ ವಿಕೆಟೇನೇ ಅದು. ವಿಕೆಟ್ನ ಒಪ್ಕೋಬೇಕು ಅಷ್ಟೇ. ಸ್ಟಾಯ್ನಿಸಿನ ಮೈನ್ ಕಾಂಟ್ರಿಬ್ಯೂಷನ್ ಬಂದು 60+ ರನ್ಸು. ಸ್ಟಾಯ್ನಿಸ್ ಒಂಥರ ಸೆಟಲ್ ಮಾಡಿದ್ರು ಅಂತ ಹೇಳ್ಬೇಕು. ಅಲ್ಲಿಂದ ಆಲ್ಮೋಸ್ಟ್ ಇವ್ರ ಕೈಗೆ ಬಂದುಬಿಟ್ಟು ಸ್ಟಾಯ್ನಿಸ್ ಯಾವಾಗ ಸಗದಾಗ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಆಲ್ಮೋಸ್ಟ್ ರನ್ನೇ ಬಾಲಿಗೆ ಬಂದುಬಿಡ್ತು. ಸೊ ರನ್ನೇ ಬಾಲಿಂದ ಎಳೆದು ನೋಡಿ ಮುಂಬೈ ಇಂಡಿಯನ್ಸ್ ಅವ್ರು ಹಾಕೊಂಡು ಸಖತ್ ಬೌಲಿಂಗ್ನ ಮಾಡಿದ್ರು. ಡೆತ್ ಓವರ್ಸ್ಗಳಲ್ಲಂತೂ ಎಕ್ಸ್ಪೆಷಲಿ ಒಂದು 13-14 ಓವರಿಂದ ಎಳೆಯೋದಕ್ಕೆ ಸ್ಟಾರ್ಟ್ ಮಾಡೋರು. ಅಲ್ಲಿಂದ ಒಂಥರ ಗ್ರಿಪ್ ಸ್ಟಾರ್ಟ್ ಆಗೋಯ್ತು ಮುಂಬೈ ಇಂಡಿಯನ್ಸ್ಗೆ. ಮತ್ತೆ ಕಮ್ ಬ್ಯಾಕ್ ಮಾಡ್ಬೋದು, ಮತ್ತೆ ಬೌನ್ಸ್ ಬ್ಯಾಕ್. ಯಾವಾಗ ಸ್ಟಾಯ್ನಿಸ್ ಅವರ ವಿಕೆಟ್ ಬಿತ್ತು ಅವಾಗ
ಮ್ಯಾಚಿಗೆ ವಾಪಸ್ ಬಂದಂಗೆ ಇತ್ತು ಮುಂಬೈ ಇಂಡಿಯನ್ಸ್ ಅವರು. ಬಟ್ ಆದರೂ ಕಷ್ಟ ಅಂತ ಗೊತ್ತಿತ್ತು. ಬಟ್ ಲಾಸ್ಟ್ ಮೂಮೆಂಟಿಗೆ ಮೋಸ ಗೀಸ ಎಲ್ಲ ಆದ್ರೂ ಕೂಡ ಲಾಸ್ಟ್ ಓವರ್ಗೂ ಹೋಯ್ತು ಮ್ಯಾಚು. ಲಾಸ್ಟ್ ಓವರ್ಲಿ ಒಳಗೊಟ್ಟು ಮುಗಿಸಿದ್ದು ಪೂರ್ವ. ಮತ್ತು ಅಲ್ಲಿ ಕೃಣಾಲ್ ಪಾಂಡ್ಯ ಬಂದ್ಬಿಟ್ಟು ಜಸ್ಟ್ ಫಾರ್ಮಾಲಿಟೀಸ್ನ ಮುಗಿಸ್ಬೇಕಾಗಿತ್ತು ಅಷ್ಟೇ. ಆ ಫಾರ್ಮಾಲಿಟೀಸ್ನ ಶಿಸ್ತಾಗೆ ಮುಗಿಸಿದ್ರು. ಅಲ್ಲಿ ಟರ್ನರ್ ಅವರ ವಿಕೆಟ್ ಬಿದ್ದಿದ್ದಾಗಿರ್ಬೋದು, ಜೊತೆಗೆ ಆಯುಷ್ ಬದೋನಿ ಅವರ ವಿಕೆಟ್ ಬಿದ್ದಿದ್ದಾಗಿರ್ಬೋದು. ದೀಪಕ್ ಕೂಡ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ರನ್ನೇಬಾಲ್ ಕಾಂಟ್ರಿಬ್ಯೂಷನ್ ಏನಂತ ಹೆವಿ ಮ್ಯಾಚ್ ಏನಲ್ಲ, ಇದು ಒಂಥರ ಲೋ ಸ್ಕೋರಿಂಗ್ ಮ್ಯಾಚ್. ಎಲ್ಲ ಒಂಥರ ರನ್ನೇಬಾಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. KL ರಾಹುಲ್ ಕೂಡ ಆಲ್ಮೋಸ್ಟ್ ಒಂಥರ ರನ್ನೇಬಾಲ್ ಕಾಂಟ್ರಿಬ್ಯೂಷನ್ ಇದು. ಸೊ ಒಟ್ಟಲ್ಲಿ ಅದೇ ಬೇಕಾಗಿದ್ದು. ಅಲ್ಲಿ ಎಲ್ಲಿಗೂ ಒಂದು 120 ಬಾಲಿಗೆ 144 ಅಂದರೆ ಹೊಡಿಬೋದು, ಆರಾಮಾಗಿ ಹೊಡಿಬೋದು ಅಂತ ಆ ಥರ ಸ್ಲೋ ಇನ್ನಿಂಗ್ಸ್ನ ಆಡಿದ್ರು ಅಷ್ಟೇ. ಅಲ್ಲಿ ಈ ಕಡೆಯಿಂದ ಸ್ಟಾನಿಸ್ ಅವರು ಚೆನ್ನಾಗಿ ಹೊಡ್ದಂಗೆ ಹೊಡಿತಾ ಇದ್ದಂಗೆ ಚೆನ್ನಾಗಿ ಹೊಡ್ದಂಗೆ ಏನು ಹಾಕೊಂಡು ರುಬ್ಬ ಹಾಕ್ಬಿಟ್ರು ಅಂತ ಹೇಳ್ತಿಲ್ಲ ನಾನು. ಒಂದು ರೇಂಜಿಗೆ ಆಡ್ತಾ ಇದ್ದಂಗೆ ಅಲ್ಲಿಂದ ಅಲ್ಲಿಗೆ ಮ್ಯಾಚ್ ಆಗೋಯ್ತು. ರನ್ನೇ ಬಾಲ್ ಬಂತು. ಅಲ್ಲಿ ದೀಪಕ್ ಕೂಡ ಒಂದು ಚಿಕ್ಕ ಕಾಂಟ್ರಿಬ್ಯೂಷನು. ಆಮೇಲೆ ಟರ್ನರ್ ಅವರ ವಿಕೆಟ್ ಬಿತ್ತು. ಆಮೇಲೆ ಬದೋನಿ ಅವರು ಬಂದರು. ಬದೋನಿ ಅವರ ರನ್ಔಟ್ ಏನಿದೆ ಇದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದೆ. ಇವಾಗ ಮೋಸ ಮಾಡ್ತವನೆ ಅಂಪೈರ್, ಮುಂಬೈ ಇಂಡಿಯನ್ಸ್ ಪರವಾಗಿ ಡಿಸಿಷನ್ ಕೊಟ್ಟವನೆ, ಹಂಗೆ ಹಿಂಗೆ ಅಂತೆಲ್ಲ. ಹೌದು, ಮುಂಬೈ ಇಂಡಿಯನ್ಸ್ ಪರವಾಗಿ ಡಿಸಿಷನ್ ಕೊಟ್ಟಿದ್ದಾರೆ ಅಂತ ಹೇಳಲ್ಲ ನಾನು. ಒಟ್ಟಲ್ಲಿ ಇದು ಫಾಲ್ಸ್ ಡಿಸಿಷನ್ ಅಂತ ಹೇಳ್ತೀನಿ. ಎಡ್ಜ್ ಆಫ್ ದ ಬ್ಯಾಟು ನೆಲಕ್ಕೆ ಟಚ್ ಆಗ್ತಾ ಇದ್ರು ಕೂಡ ನನಗೆ ಬ್ಯಾಟು ಇಲ್ಲಿ ಲ್ಯಾಂಡೇ ಆಗಿಲ್ಲ. ಬ್ಯಾಟ್ ಕಾಣಿಸ್ತಾನೆ ಇಲ್ಲ. ಬ್ಯಾಟ್ದು ಬಾಟಮ್ ತಾಕಬೇಕು ಅಂತ ಕಾಣ್ತೈತಿ ಅಂಪೈರ್ಗೆ. ಬ್ಯಾಟ್ದು ಯಾವ ಎಡ್ಜ್ ಟಚ್ ಆದ್ರೂ ಇವ್ರಿಗೆ ಕಾಣ್ತಲ್ಲ ಅಂತ ಕಾಣ್ತಿದೆ. ಬಿಲೀವ್ ಇಟ್ ಆರ್ ನಾಟ್ ಗುರು, ನಿಜವಾಗ್ಲೂ ಇದನ್ನು ಔಟ್ ಕೊಟ್ಟಿದ್ದಾರೆ ಗುರು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ರು ನೋಡಿ, ಇದನ್ನು ಔಟ್ ಕೊಟ್ಟಿದ್ದಾರೆ. ಆಯುಷ್ ಬದೋನಿ ಅಂತ ಸೈಕ್ ಆಗೋಗ್ಬಿಟ್ರು. KL ರಾಹುಲ್ ಕೂಡ ಸೈಕ್ ಆಗೋಗ್ಬಿಡೋದು. ಏನು ಗುರು ಏನು, ಅದು ಲಾಸ್ಟ್ ಮೂಮೆಂಟಲ್ಲಿ, ಕ್ರೂಷಿಯಲ್ ಮೂಮೆಂಟಲ್ಲಿ ಇನ್ನೇನು ಇವ್ರು ಕಮ್ ಬ್ಯಾಕ್ ಮಾಡಿಬಿಟ್ಟಿದ್ರು ಆಲ್ರೆಡಿ ಮುಂಬೈ ಇಂಡಿಯನ್ಸ್ ಅವರು ಮ್ಯಾಚಿಗೆ. ಇಲ್ಲ ಗುರು, ನಾವು ಕೂಡ ಗೇಮಲ್ಲಿ ಇದ್ದೀವಿ ಇನ್ನ ಅಂತ ತೋರಿಸೋಣ ಅಂತ ಟೈಮಲ್ಲಿ ಈ ಒಂದು ಡಿಸಿಷನ್ ಮುಂಬೈ ಇಂಡಿಯನ್ಸ್ ಪರವಾಗಿ ಹೋಗಿದ್ದು ಅಂತ ಅನ್ನೋದಕ್ಕಿಂತ ಅಂಪೈರಿಂದ ಫಾಲ್ಸ್ ಡಿಸಿಷನ್ ಆಯಿತು ಅಂತ ಹೇಳ್ಬೇಕು. ಅವರೇ ಒಂಥರ ಖುಷಿಯಾಗಿ ಹೋಗ್ಬಿಟ್ರು. ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಎಲ್ಲ ಫುಲ್ ದಿಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದು. ಏನು ಗುರು ಇದು ಔಟ್ ಇಲ್ಲದೆ ಇರೋದೆಲ್ಲ ಔಟ್ ಕೊಡ್ತಾರಲ್ಲ ಅಂತ ಸೈಕ್ ನನ್ನ ಮಕ್ಕಳು ಅಂತ. ಈ ಥರ ಒಂದು ಕಾನ್ಸೆಪ್ಟ್ ಬೇರೆ ಇದೆಯಾ ಅಂತ ಅವ್ರಿಗೆ ಆಶ್ಚರ್ಯ ಆಗೋಗ್ಬಿಡ್ತು. ಪಾಪ LSG ಅವರೆಲ್ಲ ಫುಲ್ ಹುರ್ಕೊಂಡು ಕೂತ್ಕೊಂಡ್ಬಿಟ್ರು, ಸ್ಟನ್ ಆಗಿಬಿಟ್ಟು. ಆಮೇಲೆ ಬಂದ್ಬಿಟ್ಟು ಫಾರ್ಮಾಲಿಟೀಸ್ನ ಮುಗಿಸಿದ್ದು ಕೃಣಾಲ್ ಪಾಂಡ್ಯ ಜೊತೆಗೆ ನಿಕೋಲಸ್ ಪೂರನ್. ಅಲ್ಲಿ ಇನ್ನೂ ರನ್ನೇ ಬಾಲೇ ಬೇಕಾಗಿತ್ತು ಅಲ್ಲಿ. ಬಟ್ ಆದರೂ ಏನೋ ಒಂದು ಮಿರಾಕಲ್ ಆಗ್ಬಿಡ್ಬೋದನೋ ಅಂತ ಎಲ್ಲ ಒಂದು ಗಟ್ ಫೀಲಿಂಗಲ್ಲಿದ್ದರು. ಅದು ಯಾವ ಮಿರಾಕಲ್ ಬದನೇಕಾಯಿನೂ ಆಗಲಿಲ್ಲ. ಆರಾಮಾಗಿ ಓಡೋ ಶಿಸ್ತಾಗಿ ಮುಗಿಸಿದ್ರು ಅಷ್ಟೇ LSG ಅವರು. ಸೊ ನನ್ನ ಪ್ರಿಡಿಕ್ಷನ್ ಬೇರೆ ಎಲ್ಲ ಫೇಲ್ ಆಗ್ತಾ ಬರ್ತಾಯಿದ್ದು. ಬರೀ RCB ಮ್ಯಾಚ್ಗಳು ಮಾತ್ರ ಸಕ್ಸಸ್ ಆಗ್ತದೆ ಅಷ್ಟೇ. ಎಲ್ಲ ಒಂಥರ ಫೇಲ್ ಹಾಕೊಂಬಂದು ಇವತ್ತು ಮುಂಬೈ ಇಂಡಿಯನ್ಸ್ ಗೆಲ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಸೋತಿದ್ದಾರೆ. ಏನೋ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ಈ ಥರ ನಮಗೂ ಲತ್ತೆ ಹೊಡೆಯುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.